ರೈತ ಬಾಂಧವರೇ, ನಮ್ಮ ಹತ್ರ 12 mm ಮತ್ತೆ 16 mm ಮತ್ತೆ 20 mm ಅಂತ 3 ಕ್ವಾಲಿಟಿನಾಗೆ 3 ಸೈಜಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ದು ISI ಬ್ರ್ಯಾಂಡ್ ಬಂದು ವಿಮಲ್ ಗೋಲ್ಡ್ ಅಂತ, ಜೋ ಬಂದು ಪೂರಾ ಹಾರ್ಟಿಕಲ್ಚರು, ಅಗ್ರಿಕಲ್ಚರು ಮತ್ತೆ ಸಿರಿಕಲ್ಚರು ಈ 3 ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ದೆಲ್ಲ ಅಪ್ರೂವಲ್ ಇದೆ. ಈ ಅಪ್ರೂವಲ್ ಇಂದ ರೈತ ಬಾಂಧವರು ಸಬ್ಸಿಡಿನ ತಗೋಬಹುದು, ಅದು ಒಂದು ಅನುಕೂಲ ಆಗುತ್ತೆ. ಪ್ಲಸ್ ನಾವೇನು ಒಳ್ಳೆ ಗುಣಮಟ್ಟದ ಪೈಪನ್ನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಡ್ರಿಪ್ ಪೈಪ್ನ 100% ಒರಿಜಿನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ. ಇದೊಂದು ನಮ್ದು ಪಕ್ಕ 100% ನಾವು ಗ್ಯಾರಂಟಿ ಕೊಡ್ಬೋದು. ನಾವೇನು ಗುಣಮಟ್ಟ ಯೂಸ್ ಮಾಡ್ತಿದೀವಲ್ಲ, ಈ ಲಾಂಗ್ ಟರ್ಮ್ ಗೋಸ್ಕರ ರೈತ ಬಾಂಧವರಿಗೆ ಕೆಲ್ಸಕ್ಕೆ ಬರುತ್ತೆ, ಬಾಳ್ಕೆ ಬರುತ್ತೆ. ಇದೇ ಪ್ರಕಾರ ರೈತ ಬಾಂಧವ ನೋಡ್ರಿ, ಇದೊಂದು ನಮ್ದು ಮಿಷಿನ್, ಇದು ಲ್ಯಾಟ್ರಲ್ ಚೆಕ್ ಮಾಡೋ ಮಿಷಿನ್. ಲ್ಯಾಟ್ರಲ್ ಏನು ಗುಣಮಟ್ಟ ನಾವು ISI ಲ್ಯಾಟ್ರಲ್ ನಾವು ಚೆಕ್ ಮಾಡಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ, ಅದು ಬಂದು ವಿಮಲ್ ಗೋಲ್ಡ್ ಅಂತ ಹೆಸರು ಬರುತ್ತೆ. ಇದು ಪೂರಾ ಆಲ್ ಓವರ್ ಕರ್ನಾಟಕ ಸಿರಿಕಲ್ಚರು, ಅಗ್ರಿಕಲ್ಚರು ಮತ್ತು ಹಾರ್ಟಿಕಲ್ಚರಿಗೆ ನಮ್ದು ಅಪ್ರೂವಲ್ ಇದೆ. ರೈತ ಬಾಂಧವರು ಕರ್ನಾಟಕದ ಯಾವುದೇ ಮೂಲೆನ ತಗೊಂಡ್ರು ನಾವು ಅದಕ್ಕೆ ಬಿಲ್ ಮಾಡಿಸಿ ಅದು ಸಬ್ಸಿಡಿ ವ್ಯವಸ್ಥೆ ಬೇಕಾದ್ರೆ ಮಾಡಿಸ್ಕೊಡ್ಬೋದು. ಇದಕ್ಕೋಸ್ಕರ ನಾವು ನಮ್ಮ ಬ್ರ್ಯಾಂಡ್ ಇದೆ ವಿಮಲ್ ಗೋಲ್ಡ್ ಅಂತ, ಅದಕ್ಕೂ ISI ಬರುತ್ತೆ. ಇದು ನಾವು ಬಂದು 12 ಮತ್ತು 16 ಮತ್ತು 20 ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ರೀ. ಇದೇ ಪ್ರಕಾರ ಲ್ಯಾಬಲ್ಲಿ ನೋಡಿರಿ, ಇವೇ ಪ್ರಕಾರ ಎಲ್ಲ ಟೆಸ್ಟಿಂಗ್ ಇದೆ. ಇದೊಂದು ಮಾದರಿ ಒಂದು ಟೆಸ್ಟು, ಇದು ಎಲಾಸ್ಟಿನ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಅಂದರೆ ರಿಜಿಡ್ನೆಸ್ ಟೆಸ್ಟ್ ಇದೆ ನಮ್ಗೆ. ಇದು ನಮ್ಮ ಲ್ಯಾಟ್ರಲ್ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಲ್ಲ, ಇದರಲ್ಲಿ ರಿಜಿಡ್ ಎಷ್ಟು ಬರುತ್ತೆ ಅದು ನಿಮಗೆ ನಾನು ವೀಡಿಯೋ ಮಾಡ್ತೀನಿ, ಶೇರ್ ಮಾಡ್ತೀನಿ, ನಾನು ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಪ್ರಕಾರ ನಮ್ದು ವಿಸ್ಟ್ಯಾಂಡ್ ಆಗುತ್ತೆ, ಎಷ್ಟಾದರೆ ಮಾತ್ರ ISI ಅಪ್ರೂವಲ್ ಆಗುತ್ತೆ, ಎಷ್ಟು ಜಲ್ದಿ ಕಟ್ ಆಗಿಬಿಟ್ಟು ಅದು ISI ಅಪ್ರೂವಲ್ ಆಗೋಲ್ಲ. ಎಲ್ಲ ನಿಮಗೆ ಒಂದ್ಸಲ ವೀಡಿಯೋ ಮಾಡಿ ನಿಮಗೆ ಅದು ಹಾಕ್ತೀನಿ, ಶೇರ್ ಮಾಡ್ತೀನಿ, ಒಂದ್ಸಲ ನೋಡಿರಿ ನೀವು, ಆ ವೀಡಿಯೋ ನಿಮಗೆಲ್ಲ ಗೊತ್ತಾಗುತ್ತೆ. ಹಾಗೆ ಅದೇ ಪ್ರಕಾರ ಬಂದು ನಮ್ಮ ಡ್ರಿಪ್ಪರ್ ಬರ್ತಾವ್ರಿ, ISI ಡ್ರಿಪ್ಪರ್ ಅಂತ. ಈ ಡ್ರಿಪ್ಪರ್ಸು ಇವೆಲ್ಲ 4 ಲೀಟರ್ ಕಂಪಲ್ಸರಿ ಬರ್ಬೇಕ್ರಿ. ISI ಆದರೆ 4 ಲೀಟರು, 8 ಲೀಟರು, 16 ಲೀಟರ್ ಅಂತ ಬರುತ್ತೆ ರೀ. ಅದೇ ಪ್ರಕಾರ ಇವು ಡ್ರಿಪ್ಪರ್ಗೂ ನಾವೆಲ್ಲ ಕಂಪ್ಲೀಟ್ ಟೆಸ್ಟ್ ಮಾಡ್ತೀವಿ, ಯಾವ ಪ್ರಕಾರ ನೋಡಿ ಡ್ರಿಪ್ಪರ್ ಬರ್ತಿದೆ ಅಂತ. ಅದೇ ಪ್ರಕಾರ ನೋಡಿರಿ, ಇವು ಇನ್ಲೈನ್ ಲ್ಯಾಟ್ರಲ್ ಅಂತ ರೀ. ಇನ್ಲೈನು ಇದ್ರಾಗೆ ಏನು ನಮ್ಮ ಡ್ರಿಪ್ಪರ್ ಮೇಲೆ ಬರ್ತಾವಲ್ಲ ರೀ ಇನ್ಲೈನಾಗೆ, ಇದು ಅಷ್ಟೇ ರೀ, ಮಿನಿಮಮ್ 4 ಲೀಟರ್ ವಿಟ್ಡ್ರಾ ಆಗ್ಬೇಕು ರೀ. ಓಕೆ ರೀ, ಆ 4 ಲೀಟರ್ ಬರ್ತಿದೆಯೋ ಬರ್ತಿಲ್ಲೋ. ಹಾಗೆ ಪ್ರತಿಯೊಂದು ಟೆಸ್ಟಿಂಗು ಎಲ್ಲವೂ ಐಟಮ್ನ ಟೆಸ್ಟಿಂಗ್ ಮಾಡಿ ನಾವು ಲಾಸ್ಟಿಗೆ ರೈತರಿಗೆ ಕೊಡೋ ವ್ಯವಸ್ಥೆ ಮಾಡ್ತೀವಿ ರೀ. ಆಗ ಇಲ್ಲಿ ಫೇಲ್ ಆಯಿತು, ಆಗ ನಮಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಆ ಪ್ರೊಡಕ್ಷನ್ನ ನಾವು ಸ್ಟಾಪ್ ಮಾಡ್ತೀವಿ, ಮತ್ತು ಹೊಸ ಪ್ರೊಡಕ್ಷನ್ ಮಾಡಿ ನಾವು ಎಲ್ಲ ರೈತರಿಗೆ ಬಂದು ಕೊಡೋ ವ್ಯವಸ್ಥೆ ಮಾಡ್ತೀವಿ ರೀ. ಹಾಗೆ ಟೆಸ್ಟಿಂಗ್ ಏನಿಲ್ಲ, ಸುಮ್ಮನೆ ಕಳಿಸೋದು, ಆಮೇಲೆ ಅವ್ರು ನೋಡ್ತಾರೆ, ಆಮೇಲೆ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ವ್ಯವಸ್ಥೆ ಬರಬಾರ್ದು ಅಂತಲೇ ಈ ಲ್ಯಾಬಿಗೆ ನಾವು ಇನ್ವೆಸ್ಟ್ ಮಾಡಿರೋದು. ರೈತರು ಒಂದು ತಗೊಂಡೋಗ್ಬಿಟ್ಟು ಇಲ್ಲ ಅಡಿಕೆ ಒಂದು ಬೆಳೆಗೋ ಬೇರೆ ಬೆಳೆಗೂ ಒಂದು ಯೂಸ್ ಮಾಡ್ತಾರೆ, ಬರೀ ಒಂದು 6 ತಿಂಗಳಿಗೆ ಒಂದು ವರ್ಷಕ್ಕೆ ಬೋಲ್ ಬ್ಲಾಕ್ ಆಗಿರ್ತಾವಲ್ಲ, ಅದನ್ನ ಹೆಂಗೆ ಸರ್ ಅದು? ಸರ್ ಅದಕ್ಕೋಸ್ಕರ ಟೆಕ್ನಾಲಜಿ ಇದೆ, ಫಿಲ್ಟರ್ಸ್ ಅಂತ ಬರ್ತಾವ್ರಿ. ಇದಕ್ಕೋಸ್ಕರ 3 ಫಿಲ್ಟರ್ ಬರ್ತಾವ್ರಿ. ಆ 3 ಫಿಲ್ಟರ್ನು ನಮ್ಮ ನೀರು ಗುಣ ಏನಿದೆ ಅದ್ರ ಪ್ರಕಾರ ನಾವು ಇನ್ವೆಸ್ಟ್ ಮಾಡ್ಕೊಂಡು ಹೋದ್ವಿ ಅನ್ಕೊಳ್ರಿ. ಆಗ ನಾನು ನಿಮಗೆ ರೈತರ ಬಾಂಧವರಿಗೆ ಹೇಳಕ್ ಇಷ್ಟಪಡ್ತೀನಿ, ಆಗ ನಿಮಗೆ ಲಾಂಗ್ ಟರ್ಮ್ ಕಂಟಿನ್ಯೂ ಬೇಕಿದೆ, ನೀವು ಕಂಟಿನ್ಯೂ ಇನ್ಲೈನ್ನ ಯೂಸ್ ಮಾಡ್ತೀರಾ ಅನ್ಕೊಳ್ರಿ, ಗೋ ಫಾರ್ ಫಿಲ್ಟರ್ಸ್. ಅಂದರೆ ಫಿಲ್ಟರ್ಸ್ ನೀವು ಹಾಕಲೇಬೇಕ್ರಿ. 1 ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆ ಫಿಲ್ಟರ್ ಬಂದ ತಕ್ಷಣ ಆಟೋಮೆಟಿಕ್ ಅನ್ಕೊಳ್ಳಿಕ್ಕೆ ನಿಮ್ಗೆಲ್ಲ ಈ ಬ್ಲಾಕೇಜ್ ಏನಿದೆಯಲ್ಲ, ಅದು ನೀವು ಸಿಲ್ಟ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಕಸ ಕಡ್ಡಿ ಆಗಿರ್ಬೋದು, ಎಲ್ಲವಕ್ಕೋಸ್ಕರ ಎಲ್ಲ ಫಿಲ್ಟರ್ ಇದೆ. ಒಂದು ಫಿಲ್ಟರ್ ಅಂತ ಬರುತ್ತೆ, ಒಂದು ರೆಗ್ಯುಲರ್ ಫಿಲ್ಟರ್ ಬರುತ್ತೆ, ಒಂದು ಫ್ಯಾನ್ ಫಿಲ್ಟರ್ ಅಂತ ಬರುತ್ತೆ. ಈ ಫಿಲ್ಟರ್ಗೆ 1 ಟೈಮ್ ಇನ್ವೆಸ್ಟ್ ಮಾಡ್ರಿ, ಆರಾಮಾಗಿ ನೀವು ಈ ಬ್ಲಾಕೇಜ್ ಏನಿದೆಯಲ್ಲ ಆಟೋಮೆಟಿಕ್ ಎಲ್ಲ ನೀವು ಅದನ್ನ ಮಾಡ್ಬೋದ್ರಿ. ಹಾಗೆ ಇಲ್ಲ ಅಂದ್ರೆ ಈ ಬ್ಲಾಕೇಜ್ ಪ್ರಾಬ್ಲಮ್ ಬಂದೇ ಬರ್ತಾವ್ರಿ. ಆಗ ನಾವು ಅವೇರ್ನೆಸ್ ಈಗ ನಾವು ಫಿಲ್ಟರ್ಗೆ ಬಂದಿಲ್ಲ ಅಂದ್ರೆ ಹಾಗೆ.